ನನ್ನ ಹೆಸರು ಮಾರುತಿ ಪ್ರಸಾದ್ ಅಂತ. ನಾನು ಬಳ್ಳಾರಿ ಹತ್ತಿರ ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿ ಉದ್ಯಾಳ ಗ್ರಾಮದಲ್ಲಿ ಇರ್ತೀನಿ. ನಮ್ಮ ಮನೆಯಿಂದನೇ 2 ಎಕರೆ ಜಮೀನಿತ್ತು. ನಾನು 20 ವರ್ಷದಿಂದ ನೇರಳೆ ಹಣ್ಣು ಬೆಳೆಸ್ತಿದ್ದೀನಿ. ಗಿಡ ಇಟ್ಟಿದ ಮೇಲೆ 4 ವರ್ಷದಿಂದ ಬೆಳೆ ತಗೊಂತಿದ್ದೀನಿ. ಸೊ ಮಾರ್ಕೆಟಿಂಗು ಸರಿಯಾಗಿ ಆಗಲಿದ್ದ, ಹಣ್ಣು ವೇಸ್ಟ್ ಆಗ್ತಿತ್ತು, ಉಳಿತಿದ್ವು. ಇದರಲ್ಲಿ ನಾನು ಏನನ್ನು ಬೈ ಪ್ರಾಡಕ್ಟ್ ಮಾಡಬೇಕಂತ ಆಲೋಚನೆ ಮಾಡಿ 10 ವರ್ಷದಿಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ಒಂದು 3 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಸೇಲ್ಸ್ ಆಗಿದೆ. ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಇದರಿಂದ ನಾನು ಡ್ರೈ ಫ್ರೂಟು, ಜಾಮೂನ್ ಜ್ಯೂಸು, ಬೀಜದ ಪುಡಿ, ಜಾಮ್, ಸಿರಪ್ ಎಲ್ಲ ಉತ್ಪತ್ತಿಗಳನ್ನ ತಯಾರು ಮಾಡ್ತಿದ್ದೀನಿ. ಲೇಬರ್ ಹೋಗಿ ಕಲೆಕ್ಟ್ ಮಾಡ್ತಾರೆ. ಹಣ್ಣು 100% ಹಣ್ಣಾಗಿರೋವು, ಬ್ಲ್ಯಾಕ್ ಇರೋವು, ಫ್ರೆಶ್ ಆಗಿರ್ತವೆ. ತಗೊಂಡು ಬಂದು ಇದು AC ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರೇಜ್ ಮಾಡ್ತೀವಿ. AC ಕಂಟೈನರ್ನಿಂದ ಹಣ್ಣು ಬಾಕ್ಸ್ ಎಲ್ಲ ತಂದು ಈ ನೀರಿನಲ್ಲಿ, ಫ್ರೆಶ್ ವಾಟರ್ನಲ್ಲಿ ಹಾಕಿ ಎಲ್ಲ ವಾಶ್ ಮಾಡಿಬಿಡ್ತಾರೆ. ಇದೆಲ್ಲ ನೀರಿನಲ್ಲಿ ಎಲ್ಲ ತೊಳೆದು, ಇದು ಹಣ್ಣೆಲ್ಲ ನೀಟಾಗಿ ತೊಳೆದು ಈ ಪುಟ್ಟಿನಲ್ಲಿ ಹಾಕ್ಬಿಡ್ತಾರೆ. ವೇಸ್ಟ್ ವಾಟರೆಲ್ಲ ಇಳಿದೋದ್ಮೇಲೆ ಪ್ರಾಸೆಸ್ಗೆ ತಗೊಂಡೋಗಿ ಮಿಷಿನಲ್ಲಿ ಹಾಕ್ತೀವಿ. ಹಣ್ಣು ತೊಳೆದ ಮೇಲೆ ಈ ಕಡೆಯಿಂದ ಇದು ಮಿಷಿನಲ್ಲಿ ಹಾಕ್ಬಿಡ್ತಾರೆ. ಈ ಕಡೆ ಮಿಷಿನಲ್ಲಿ ಹಾಕ್ತಾರೆ. ಇದು ಬೀಜ ಎಲ್ಲ ಒಂದು ಕಡೆ ಬರುತ್ತೆ, ಪಲ್ಪೆಲ್ಲ ಒಂದು ಕಡೆ ಬರುತ್ತೆ. ಸೊ ಹಣ್ಣಲ್ಲಿಂದ ಡಿವೈಡ್ ಮಾಡಿದ ಪಲ್ಪ್ನ ಹೀಗೆ ಸ್ಟೋರ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಬಿಸಿ ಮಾಡ್ತೀವಿ ಸರ್. ಕೆಲವು ಟೆಂಪ್ರೇಚರ್ನಲ್ಲಿ ಬಿಸಿ ಮಾಡಬೇಕಿದು. ಸ್ವಲ್ಪ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡಿದ್ಮೇಲೆ ಈ ಪಲ್ಪ್ನೆಲ್ಲ ಇಲ್ಲೆಲ್ಲ ಸೋಸ್ಬಿಡ್ತೀವಿ ಸರ್, ಫಿಲ್ಟರ್ ಮಾಡಿಬಿಡ್ತೀವಿ. ಈ ಗ್ರಾವಿಟಿನಲ್ಲಿ ಒಂದು 70% ಜ್ಯೂಸ್ ಕೆಳಗೆ ಬಂದುಬಿಡ್ತೀವಿ ಟಬ್ಗೆ. ಇಲ್ಲಿಂದ ಡ್ರೈನಲ್ಲಿ ತಗೊಂಡ್ಬಿಡ್ತೀವಿ, ಹೊರಗೆ ತಗೊಂಡ್ಬಿಡ್ತೀವಿ ಜ್ಯೂಸ್ನ. ಮತ್ತೆ ಸ್ವಲ್ಪ ಗ್ರಾವಿಟಿ ಮೇಲೆ ಜ್ಯೂಸ್ ಇಳಿಯುತ್ತಲ್ಲ, ಇನ್ನೂ ಸ್ವಲ್ಪ ಇದರಲ್ಲಿ ಉರುತ್ತೆ. ಇನ್ನು 25% ಜ್ಯೂಸ್ ಇರುತ್ತೆ ಸರ್. ಇದರಲ್ಲಿ ಹೈಡ್ರೋಲಿಕ್ನಲ್ಲಿ ಹಾಕಿ ಪ್ರೆಸ್ ಮಾಡಿಬಿಡ್ತೀವಿ ಸರ್. ಪ್ರೆಸ್ಸಿಂಗ್ ಮಾಡಿಬಿಡ್ತೀವಿ. ಇದೆಲ್ಲ ಜ್ಯೂಸ್ ಎಲ್ಲ ಇದರಲ್ಲಿ ಹೊರಗೆ ಬಂದುಬಿಡುತ್ತೆ ಸರ್. ಇದೆಲ್ಲ ಪ್ಯೂರ್ ಜ್ಯೂಸ್ ಎಲ್ಲ ಬಂದುಬಿಡುತ್ತೆ. ಇದರಲ್ಲೇ ಪ್ರೆಸ್ ಮಾಡಿಬಿಡ್ತೀವಿ ಸರ್. ಇದು ಜ್ಯೂಸೆಲ್ಲ ಹೊರಗೆ ಬಂದುಬಿಡುತ್ತೆ. ಒಂದು 10 ಮಿನಿಟ್ಸ್ ಇಟ್ಬಿಟ್ರೆ ಆಗುತ್ತೆ ಸರ್. ಎಲ್ಲ ಹೊರಗೆ ಬಂದುಬಿಡುತ್ತೆ. ಫುಲ್ ಕಲರ್ ಇರುತ್ತೆ ಸರ್. ನ್ಯಾಚುರಲಾಗಿ ಹಾಗೆ ಫಿಲ್ ಮಾಡ್ತೀವಿ ಬಾಟಲ್ಗೆ. ಇದು ಪ್ಯೂರ್ ಜ್ಯೂಸ್ನ ಈ ಟ್ಯಾಂಕ್ನಲ್ಲಿ ತುಂಬಿಸ್ತೀವಿ. ಗ್ಲಾಸ್ ಬಾಟಲ್ಸು 200 ml ಗ್ಲಾಸ್ ಬಾಟಲ್ಸ್ ಇದರಲ್ಲಿ ಫಿಲ್ ಮಾಡುತ್ತಾರೆ. ಇಲ್ಲಿ ಇವರು ಕ್ಯಾಪಿಂಗ್ ಮಾಡುತ್ತಾರೆ. ಪಲ್ಪ್ ತೆಗೆದ ಮೇಲೆ ಈ ಬೀಜನೆಲ್ಲ ಪ್ಲಾಟ್ಫಾರ್ಮಲ್ಲಿ ಒಣಗಿಸ್ತೀವಿ ಸರ್. ಇದೆಲ್ಲ ಮಿಷಿನ್ ಮೇಲೆ ಹಾಕಿಬಿಟ್ರೆ ಇದೆಲ್ಲ ಸ್ಕಿನ್ನೆಲ್ಲ ಹೋಗ್ಬಿಡುತ್ತೆ. ಇದರಲ್ಲಿ ಸಣ್ಣ ಬೀಜ ಬರ್ತಾವೆ, ಬಟಾಣಿ ಸೈಜ್ ಬೀಜ ಬರ್ತಾವೆ. ಇದನ್ನು ಮತ್ತೆ ನಾವು ಬೀಜ ಮಾರ್ಬೋದು, ಆ ಪುಡಿ ಮಾಡಿ ಡಯಾಬಿಟಿಸ್ಗೆ ಯೂಸ್ ಮಾಡೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಡಯಾಬಿಟಿಸ್ ಅಂತ ಕ್ಯಾನ್ಸರ್ ಕೂಡ ಯೂಸ್ ಆಗುತ್ತೆ ಸರ್. ಇದು ಎಲ್ಲ ಥರ ಮೆಡಿಸಿನ್ ಸಿಗುತ್ತೆ ನಮ್ಮ ಬಾಡಿಗೆ. ನೇರಳೆ ಹಣ್ಣು ಡ್ರೈ ಫ್ರೂಟ್ ಮಾಡ್ತಿದ್ದೇವೆ ಸರ್, ಸೋಲಾರ್ ಡ್ರೈಯರ್ ಇದು. ಇದರಲ್ಲಿ ನಮಗೆ ಸ್ಲೋ ಪ್ರಾಸೆಸ್ ಆಗುತ್ತೆ ಸರ್. 3 ದಿವಸ 4 ದಿವಸ ಮೇಲೆ ಬಿಸಿಲಿದ್ರೆ 3-4 ದಿವಸ ಆಗುತ್ತೆ ಒಣಗಕ್ಕೆ. ಸೊ ಎಲೆಕ್ಟ್ರಿಕಲ್ ಡ್ರೈಯರ್ ಆದರೆ 21 ಅವರ್ಸ್ನಲ್ಲಿ ಡ್ರೈ ಆಗಿಬಿಡುತ್ತೆ ಸರ್. ಇದು ಕೂಡ ಸ್ವಲ್ಪ ಫುಲ್ ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡಿಬಿಡ್ತೀವಿ ಸರ್. ನಿಯರ್ಲಿ ಡೈಲಿ 1000 to 2300 ಬಾಟಲ್ಸು ಸೀಲಿಂಗ್ ಮಾಡ್ತೀವಿ. ಸೊ ಡೈಲಿ ಹಣ್ಣು ಕೂಡ ನಾವು 500 kgದಿಂದ 1000 kgsನ ಯೂಸ್ ಮಾಡ್ತೀವಿ ಜ್ಯೂಸ್ಗೆ. 30 ಡೇಸ್ಲಿಂದ ಮಾಡ್ತಾಯಿದ್ದೀವಿ. ಒಂದು 2-3 ದಿವಸದಲ್ಲಿ ಹಣ್ಣು ಕ್ಲೋಸ್ ಆಗಿಬಿಡುತ್ತೆ, ಫ್ಯಾಕ್ಟ್ರಿ ಬಂದಾಗಿಬಿಡುತ್ತೆ. ಮತ್ತು ಬರೋ ವರ್ಷ ಜೂನ್ ಜುಲೈನಲ್ಲಿ ಹಣ್ಣು ಬರ್ತಾವೆ, ಅವಾಗ ಮಾಡ್ತೀವಿ. ಸೊ ಇದು ತುಂಬಿಸಿದವೆಲ್ಲ ಬಟ್ಟೆದಲ್ಲಿ ಎಲ್ಲ ಕ್ಲಿಯರಾಗಿ ಒರೆಸ್ಬಿಟ್ಟು ಲೇಬಲಿಂಗು ಅವೆಲ್ಲ ಆ ಕಡೆ ರೂಮ್ನಲ್ಲಿ ಮಾಡ್ತೀವಿ. ಅದು ತೋರಿಸ್ತೀನಿ ಸರ್. 20 ಡೇಸ್ ಆದಮೇಲೆ ಆ ಬಾಟಲ್ನೆಲ್ಲ ಒರೆಸ್ಕೊಂಡು ಚೆಕ್ ಮಾಡ್ಕೊಂಡು ಏನನ್ನ ಫಂಗಸ್, ಏನನ್ನ ಡ್ಯಾಮೇಜ್ ಇದ್ದರೆ ತೆಗೆದುಬಿಡ್ತೀವಿ. ಆಮೇಲೆ ಫೈನಲ್ ಆಗಿ ಇಲ್ಲಿ ಲೇಬಲ್ ಆಗಿ ಪ್ಯಾಕಿಂಗ್ ಮಾಡ್ತಿದ್ದೀವಿ ಬಾಕ್ಸು. ಇದು ಸೀಡ್ಲೆಸ್ ಜ್ಯೂಸ್ ಸರ್. ಇದರಲ್ಲಿ ಬೀಜ ಇಲ್ಲ. ಇನ್ನೊಂದು ರಕ ಬೀಜ ಇದು ಜ್ಯೂಸ್ ಬಂದು, ಇದು ಬೀಜನೂ ಹಣ್ಣು ಎರಡೂ ಕ್ರಷ್ ಮಾಡಿ ಅದರಿಂದ ಜ್ಯೂಸ್ ಫಿಲ್ಟರ್ ಮಾಡಿ ಜ್ಯೂಸ್ ಫಿಲ್ ಮಾಡ್ತೀವಿ ಸರ್. ಡಯಾಬಿಟಿಸ್ ಅವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಡೈಲಿ 25 ml ಜ್ಯೂಸು 75 ml ವಾಟರ್ ಮಿಕ್ಸ್ ಮಾಡ್ಕೊಂಡು ಮಾರ್ನಿಂಗ್ ಕುಡಬೇಕು ಎಂಟಿ ಸ್ಟಮಕ್ನಲ್ಲಿ. ಸೊ ಉಳಿದಿದ್ದು ಫ್ರಿಜ್ನಲ್ಲೇ ಇಡಬೇಕು. ಇದರಲ್ಲಿ ಜಾಮ್ ಮಾಡ್ತಿದ್ದೀನಿ ಸರ್. ಇದರಲ್ಲಿ ಶುಗರ್ ಆ್ಯಡ್ ಆಗುತ್ತೆ 50%. ಇದು ಬ್ರೆಡ್ನಲ್ಲಿ ತಿನ್ಬೋದು, ಚಪಾತಿ ದೋಸೆನಲ್ಲಿ ತಿನ್ಬೋದು. ಸೊ ಇದು ಜಾಮ್ ಸರ್. ಇದರ ಆದಮೇಲೆ ಇದು ಫ್ಲೇಕ್ಸ್ ಅಂತ ಮಾಡ್ತೀವಿ ಸರ್. ಇದು ಡ್ರೈ ಜಾಮೂನ್ ಸರ್. ಇದರಲ್ಲಿ ಈ ಬೀಜ ತೆಗೆದುಬಿಡ್ತೀವಿ. ಬೀಜ ತೆಗೆದ್ಮೇಲೆ ಈ ಮೇಲೆ ಇರೋ ಪಲ್ಪ್ನ ಒಣಗಿಸ್ತೀವಿ ಸರ್, ಡ್ರೈಯರ್ನಲ್ಲಿ ಒಣಗಿಸ್ತೀವಿ. ಇದು ಬೀಜನೂ 300 ರೂಪಾಯಿ ಮಾರ್ತೀನಿ, 300 rupees ಮಾರ್ತೀನಿ. ಆದಮೇಲೆ ಈ ಬೀಜನ ಇಟ್ಟು ಮಿಷಿನಲ್ಲಿ ಹಾಕಿ ಪೌಡ್ರ್ ಮಾಡ್ತೀವಿ ಸರ್. ಇದು ಡೈಲಿ 1 ಸ್ಪೂನ್ ತಗೊಂಡ್ರೆ ಮಾರ್ನಿಂಗು ಚೆನ್ನಾಗಿ ಡಯಾಬಿಟಿಸ್ ಕಡಿಮೆ ಆಗುತ್ತೆ. ಆದಮೇಲೆ ಇದು ಸ್ವಲ್ಪ ಔಷಧ ಗುಣ ಇರುವಂತೆ ಕಾಸ್ಕಾಯಿ ಸರ್. ನಾವು ಇದರಲ್ಲಿ ಒಂದು ಗಡ್ಡೆ ಇರುತ್ತೆ ಭೂಮಿನಲ್ಲಿ, ಅದು ಮುಂಗಾರು ಮಳೆ ಬಿದ್ದರೆ ಅವಾಗ ಇದು ಚಿಗುರಾಕಿ ತೀಗ ಓಡುತ್ತೆ ಸರ್. ಅದರಲ್ಲಿ ಈ ಕಾಯಿ ಸಿಗುತ್ತವೆ ಸರ್. ಇದು ಫ್ರೈ ಮಾಡ್ಕೊಂಡು ಜೋಳದ ರೊಟ್ಟಿಗೆ, ಚಪಾತಿಗೆ ತಿನ್ಬೋದು ಸರ್. ಅದ್ಭುತವಾಗಿ ಡಯಾಬಿಟಿಸ್ಗೆ ಕೆಲಸ ಮಾಡುತ್ತೆ ಸರ್. ಇದು ರೇರ್ ಯಾರೂ ಮಾಡಿಲ್ಲ. ಇದನ್ನು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಸರ್. ಇದು ಡ್ರೈಯರ್ನಲ್ಲಿ ಮಾಡ್ತಿದ್ದೀವಿ. ಇದನ್ನು ರೇಟು ಫಿಕ್ಸ್ ಮಾಡ್ತೀನಿ ಸರ್. ಇದು ಕೂಡ ಎಲ್ಲರಿಗೆ ಕಳಿಸ್ತಿದ್ದೀವಿ ಸರ್. ಇಲ್ಲಿ ಮ್ಯಾಂಗೋ ನಮ್ಮ ಜಮೀನಲ್ಲಿ ಬೆಳೆದಿರೋವು ಮ್ಯಾಂಗೋ ಜಾಮ್ ಸರ್. ಇದರಲ್ಲಿ ಫ್ಲೇವರ್ಸ್ ಏನಿಲ್ಲ, ಫುಡ್ ಕಲರ್ ಇಲ್ಲ, ಕೆಮಿಕಲ್ಸ್ ಇಲ್ಲ ಸರ್.
ಇದು ಜಾಕ್ ಫ್ರೂಟ್ ಜಾಮ್ ಸರ್, ಹಣಸಿನ ಹಣ್ಣು ಜಾಮ್ ಮಾಡ್ತಾ ಇದ್ದೀನಿ. ಈಗ ಜಾಮ್ ಆಗಿರ್ಬೋದು ಮತ್ತು ಜ್ಯೂಸ್ ಆಗಿರ್ಬೋದು ಎಷ್ಟು ಗ್ರಾಮ್ ಬರುತ್ತೆ ಮತ್ತು ಪ್ರೈಸ್ ಎಲ್ಲ ಏನಿದೆ ಸರ್? ಈ ಜಾಮ್ ಬಂದು ಗ್ಲಾಸ್ ಬಾಟ್ಲ್ ಸರ್, 360 ಗ್ರಾಮ್ಸ್ ಬರುತ್ತೆ ಸರ್. ಇದು 160 ರುಪೀಸ್ ರೀಚ್ ಆಗುತ್ತೆ ಸರ್ ಎಲ್ಲಿಗನ್ನಾಗಲಿ. ಇದು ಜ್ಯೂಸ್ ಬಂದು ಈ 200 ml ಗ್ಲಾಸ್ ಬಾಟಲ್ ಸರ್. ಇದು ವಿತ್ ಸೀಡ್ ಜ್ಯೂಸು, ವಿತೌಟ್ ಸೀಡ್ ಜ್ಯೂಸು, ಮಲ್ಬರಿ ಜ್ಯೂಸ್. ಇದು 120ಗೆ ರೀಚ್ ಆಗುತ್ತೆ ಸರ್. ಇದು 1/2 kg ಪೌಡ್ರ್ ಸರ್. ಇದು ಬೀಜದ ಪುಡಿ. ಇದು 150 ಸರ್. ಯಾರಿಗೇನು ಬೇಕಾದವ್ರಿಗೆ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜಸ್ ಅವರೇ ಕೊಡಬೇಕಾಗುತ್ತೆ. ಇಂಡಿಯನ್ ಪೋಸ್ಟ್ ಕಳಿಸ್ಬಿಡ್ತೀನಿ ಸರ್, ಹೋಮ್ ಡೆಲಿವರ್ ಆಗುತ್ತೆ. ಇದು ಇಲ್ಲಿದ್ರೆ ಏನೇನು ಆರ್ಡರ್ ಇಟ್ಕೊಂಡ್ರೆ ಜ್ಯೂಸ್ ಆ ಬಾಕ್ಸ್ನಲ್ಲಿ ಕೂಡ ಹಾಕಿ ಕಳಿಸ್ಬಿಡ್ತೀನಿ. ಇದು ಕೂಡ ಅಷ್ಟೇ ಸರ್, ಪೋಸ್ಟ್ನಲ್ಲಿ ಇಂಡಿಯಾ ಎಲ್ಲಿಗನೇ ಹೋಗುತ್ತೆ ಸರ್. ಇದು kg 2,500 3,000 ಬರುತ್ತೆ. ಪೋಸ್ಟಲ್ ಚಾರ್ಜಸ್ ಎಕ್ಸ್ಟ್ರಾ. ಇದು ಕೂಡ ಪೋಸ್ಟ್ನಲ್ಲಿ, ಇಂಡಿಯನ್ ಪೋಸ್ಟ್ನಲ್ಲಿ ಸರ್ವಿಸ್ನಲ್ಲಿ ಹೋಮ್ ಡೆಲಿವರ್ ಆಗುತ್ತೆ. ಸೊ ಇದನ್ನು ಜನರು ಉಪಯೋಗಿಸೋದ್ರಿಂದ ಸೊ ಏನೆಲ್ಲ ಲಾಭಗಳಿದೆ ಸರ್? ಸರ್ ಇದು ಪ್ಯೂರ್ ಜ್ಯೂಸ್ ತುಂಬ್ತೀವಿ ಸರ್. ಇದರಲ್ಲಿ ಏನಿದೆ ನ್ಯಾಚುರಲ್ ಕಲರು, ನ್ಯಾಚುರಲ್ ಫ್ಲೇವರು, ಇದರಲ್ಲಿ ಏನು ಕೆಮಿಕಲ್ ಇಲ್ಲ ಸರ್. ಈ 3 ವರ್ಷದಿಂದ ಇದು ಯೂಸ್ ಮಾಡ್ತಿರೋರಿಗೆ ಚೆನ್ನಾಗಿ ಬೆನಿಫಿಟ್ ಸಿಕ್ಕಿದಾವಂತ ನಾನು ಫೀಡ್ಬ್ಯಾಕ್ನಲ್ಲಿ ಫೋನ್ ಮಾಡಿ ಕೇಳಿದ್ದೀನಿ ಸರ್. ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗಿದೆ, ಡಯಾಬಿಟಿಕ್ ಸಾಲ್ವ್ ಆಗಿದೆ, ಇನ್ಸುಲಿನ್ ಕಡಿಮೆ ಮಾಡಿದ್ದಾರೆ, ಮೆಡಿಸಿನ್ ಕಡಿಮೆ ಮಾಡಿದ್ದಾರೆ, ಹೇರ್ ಫಾಲ್ಸ್ ಕಡಿಮೆ ಆಗಿದೆ. ಸೊ ಡೈಜೆಷನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಸೊ ಸಾಕಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದ್ದಾವೆ ಸರ್. ಅವರು ಕೂಡ ನೆಟ್ಟಿನಲ್ಲಿ ನೋಡಿದ್ರೆ ಕೂಡ ಎಲ್ಲರಿಗೂ ತಿಳಿದಿರೋದು ಇದು. ಯಾಕಂದರೆ ಔಷಧ ಗಿಡ ಇದು, ಟೋಟಲ್ ಔಷಧ ಮೆಡಿಸಿನ್ ಪ್ಲ್ಯಾಂಟ್ ಇದು.